ಈಗ ಒಂದು ಪಾತ್ರೆಗೆ ನಾನಿಲ್ಲಿ 1 ಬಟ್ಲಾಗಷ್ಟು ಕಡಲೆಕಾಳನ್ನು ತೊಗೊಂಡಿದ್ದೀನಿ ರೀ. ಯಾವ ಬಟ್ಲೆ ಕಡಲೆಕಾಳು ತೊಗೊಂಡಿದ್ದೀನಿ ರೀ, ಅದರಲ್ಲೇ 1 ಬಟ್ಲಾಗಷ್ಟು ಸಾಬುದಾನಿಯನ್ನು ತೊಗೊಂಡಿದ್ದೀನಿ ರೀ. ಕೆಲವರು ಇದನ್ನು ಸಬ್ಬಕ್ಕಿ ಅಂತಲೂ ಕರೀತಾರೆ ರೀ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದರಲ್ಲೇ 1/4 ಬಟ್ಲಾಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ. ಈಗ ಇದನ್ನು ನೀರು ಹಾಕಿಬಿಟ್ಟು ಚೆನ್ನಾಗಿ ತೊಳೆದ್ಬಿಟ್ಟು ತೊಗೊಳ್ಳೋಣ. ಈಗ ಇದನ್ನು ನೀರನ್ನು ತೆಗೆದುಬಿಡ್ತೀನಿ ರೀ. ಈಗ ಬೇರೆ ನೀರನ್ನು ಹಾಕಿಬಿಟ್ಟು ನೋಡಿರಿ, ನಾನು 8 ಅವರ್ ಇದನ್ನು ನೆನೆಸ್ಬಿಟ್ಟು ತೊಗೋತೀನಿ ರೀ. ಸಾಬುದಾನಿ ನೆನೆತವ್ರೆ, ಕಡಲೆಕಾಳು ಬೇಗನೆ ನೆನೆಯುವುದಿಲ್ಲ ರೀ. ಅದಕ್ಕೆ 8 ಅವರ್ ಆದಮೇಲೆ ತೋರಿಸ್ತಾ ಇದ್ದೀನಿ ನೋಡಿರಿ. ಕಡಲೆಕಾಳು, ಸಾಬುದಾನಿ, ಉದ್ದಿನಬೇಳೆ ಎಲ್ಲ ಚೆನ್ನಾಗಿ ನೆಂದವ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ಕಡಲೆಕಾಳು ಸಬ್ಬಕ್ಕಿಯನ್ನು ಬಳಸಿಬಿಟ್ಟು ನಾನು ಇವತ್ತು ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ನೋಡಿ, ಇದಕ್ಕೊಂದು ಸ್ವಲ್ಪ ನೋಡಿರಿ, ಅದೇ ಚೆನ್ನಾಗಿರೋ ನೀರನ್ನೇ ಹಾಕಿದ್ದೆ, ಅದೇ ನೀರನ್ನು ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಡು ತೊಗೋತೀನಿ ರೀ. ನೋಡಿ, ರುಬ್ಕೊಂಡು ತೊಗೊಂಡಿದ್ದೀನಿ. ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೊಂಡ್ರಿ. ನೋಡಿರಿ, ಆದ್ರೆ ಭಾಳ ಬೇಗನೆ ರುಬ್ಬಿಡಬೇಡ್ರಿ, ತಡ ಮಾಡಿ ರುಬ್ಬಬೇಕ್ರಿ. ಇಲ್ಲತ್ತಂದ್ರೆ ಹಿಟ್ಟು ತುಂಬಾ ಹುಳಿ ಬರ್ತದೆ ನೋಡಿರಿ. ಇದು ಇಲ್ಲ, ನೀವು ಬೆಳಗ್ಗೆ ರಾತ್ರಿ ನೆನಾಕಿ ಬೆಳಗ್ಗೆ ರುಬ್ಬಿ ಸಾಯಂಕಾಲನೂ ಫರ್ಮೆಂಟೇಷನ್ ಆಗಿರ್ತದೆ. ನೀವು ಮಕ್ಕಳು ಸ್ಕೂಲ್ದಿಂದ ಬಂದಮೇಲೂ ಮಾಡ್ಕೋಬೋದು. ನೋಡಿ, ಬೆಳಗ್ಗೆನೂ ತೋರಿಸಿದ್ದೀನಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗೈತಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿರಿ. ಈಗ ನಾನು ನಿಮ್ಗೆ ದೋಸೆಯನ್ನು ಹಾಕಿಬಿಟ್ಟು ತೋರಿಸ್ತೀನಿ ನೋಡಿರಿ. ತುಂಬ ಹೆಲ್ದಿ ಅಥವಾ ಪ್ರೋಟೀನ್ ದೋಸೆ ಅಂತಲೂ ಕರಿಬೋದು ರೀ. ಆದರೆ ಇವು ಸಾಫ್ಟ್ ದೋಸೆ ಬರ್ತಾವೆ ರೀ, ಕ್ರಿಸ್ಪಿ ದೋಸೆ ಬರೋದಿಲ್ಲ ನೋಡಿರಿ. ಅಂದ್ರೆ ನೀವು ಬೆಳಗ್ಗೆ ಮಾಡೋರಿದ್ರಂದ್ರೆ ರಾತ್ರಿ ತಡ ಮಾಡಿ ರುಬ್ಬೇಡ್ರಿ. ಬೇಗನೆ ರುಬ್ಬಿಟ್ರೆ ತುಂಬಾ ಹಿಟ್ಟು ಹುಳಿ ಬರ್ತದೆ ರೀ. ಇದು ಇಲ್ಲ ಸಾಯಂಕಾಲ ಮಾಡ್ತೀರಂದ್ರೆ ಬೆಳಗ್ಗೆ ರುಬ್ಬಿಡ್ರಿ, ಆಮೇಲೆ ಸಾಯಂಕಾಲ ಮಾಡ್ಕೊರಿ. ನೋಡಿ, ಎಣ್ಣೆ ತುಪ್ಪನ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ತಗೋರಿ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದೈತಿ. ನೋಡಿ, ಈವನ್ ಶುಗರ್ ಪೇಷಂಟ್ಸು ಈ ದೋಸೆಯನ್ನು ತಿನ್ಬೋದು. ಎಷ್ಟು ಚೆನ್ನಾಗಿ ಕಲರ್ ಬಂದ. ಒಂದು ದೋಸೆನ ಹಾಕಿ ತೋರಿಸಿದ್ದೀನಿ, ಇನ್ನೊಂದು ದೋಸೆಯನ್ನು ಹಾಕೋತೀನಿ. ನೀವು ಕಾಯಿ ಚಟ್ನಿ, ಈರುಳ್ಳಿ ಟೊಮೆಟೊ ಚಟ್ನಿ, ಹುರಿಗಡಲೆ ಚಟ್ನಿ ಯಾವುದಾದ್ರೂ ಮಾಡಿಕೊಂಡ್ರೂ ನಡೀತದೆ ರೀ. ನೋಡಿ, ಈ ರೀತಿ ಮಾಡಿ ಮಕ್ಕಳಿಗೆ ಹೆಲ್ದಿಯಾಗಿ ಬಾಕ್ಸಿಗೂ ಹಾಕ್ಕೊಡ್ಬೋದು ನೀವು. ನೋಡಿ, ಪ್ರೋಟೀನ್ ರಿಚ್ ದೋಸೆ ಅಂತಲೂ ಕರಿಬೋದು. ನಾನು ನಿಮಗೆ 2 ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ಇನ್ನೊಂದು ದೋಸೆಯನ್ನು ಹಾಕ್ಕೊಂಡಿದ್ದೀನಿ ರೀ. ನಾನು 2 ದೋಸೆನ ಹಾಕಿದ್ದೀನಿ. ಈಗ ನೋಡಿರಿ, ಇನ್ನೊಂದು ದೋಸೆನ ಹಾಕ್ಕೊಂಡಿದ್ದೀನಿ. ನೀವು ಇದ್ರ ಜೊತೆ ಆಲೂಗಡ್ಡೆ ಪಲ್ಯ ಇಷ್ಟ ಅಂದ್ರೆ ಆಲೂಗಡ್ಡೆ ಪಲ್ಯನೂ ಮಾಡ್ಕೋಬೋದು. ನಾನು ಇಲ್ಲಿ ಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ನೋಡಿ, ದೋಸೆನ ಸಮೀಪದಿಂದನೂ ತೋರಿಸ್ತೀನಿ ನೋಡಿರಿ. ಕಲರ್ನು ನೋಡಿ ಎಷ್ಟು ಚೆನ್ನಾಗಿ ಬಂದದ. ಆದರೆ ಇದೇನು ಹೇಳ್ತಾ ಇದ್ದೀನಿ, ಕ್ರಿಸ್ಪಿ ದೋಸೆ ಬರೋದಿಲ್ಲ. ಸಾಫ್ಟ್ ಸಾಬುದಾನಿ ಹಾಕಿರೋದ್ರಿಂದ ತುಂಬಾ ಸಾಫ್ಟಾಗಿರೋ ದೋಸೆನೇ ಬರ್ತಾವೆ ನೋಡಿರಿ. ನಾನು ನಿಮಗೆ ಇದ್ರ ಸಾಫ್ಟ್ನೆಸ್ಸು ತೋರಿಸ್ತೀನಿ ನೋಡಿರಿ. ಇಡೀ ದಿನ ಇಟ್ಟರು ಇಷ್ಟೇ ಸಾಫ್ಟಾಗಿರ್ತಾವೆ ರೀ ದೋಸೆ. ನೋಡಿ, ನಿಮ್ಗೆ ಆ ಮುರಿಯೋದ್ರಿಂದನೇ ಗೊತ್ತಾಗತ್ತೈತೆ ನೋಡಿ. 2 ಬೆರಳಲ್ಲೇ ಮುರಿಬೋದು. ಬಿಸಿ ಬಿಸಿ ಟೇಸ್ಟಿಯಾಗಿರೋಂಥ ಕಡಲೆಕಾಳು ಸಬ್ಬಕ್ಕಿ ದೋಸೆ ರೆಡಿ ಆಗ್ಯಾವ್ರಿ. ನೀವು ಇದನ್ನು ಯಾವುದೇ ರೀತಿ ಚಟ್ನಿ ಜೊತೆ ಸರ್ವ್ ಮಾಡ್ಬೋದು. ಅಥವಾ ನೀವೇನು ಮಾಡ್ಬೋದು, ಇದನ್ನು ನಿಮ್ಮ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ, 2 ವರ್ಷದ ಸಣ್ಣ ಮಕ್ಕಳಿದ್ರೆ ತುಪ್ಪ ಹಾಕಿ ಬೇಯಿಸ್ಬಿಟ್ಟು ಈ ರೀತಿ ರೋಲ್ ಮಾಡಿನೂ ಕೊಡ್ಬೋದು. ಮಕ್ಕಳು ತಿರ್ಗಾಡ್ಕೊಂಡ್ಬಿಟ್ಟು ತಿಂತಾರೆ. ಇಲ್ಲ ಮಕ್ಕಳಿಗೆ ಬಾಕ್ಸಿಗೆ ಆದ್ರೂ ತುಪ್ಪ ಹಾಕಿ ಶೇಂಗಾ ಚಟ್ನಿ ಹಾಕಿನೂ ರೋಲ್ ಮಾಡಿ ಸಾಸ್ ಜೊತೆನೂ ಕೊಡ್ಬೋದು. ನಿಮ್ಗೆ ಚಟ್ನಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದ್ರೆ. ನೋಡಿರಿ, ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಕಡಲೆಕಾಳು ಸಬ್ಬಕ್ಕಿ ದೋಸೆ ರೆಡಿ ಆಗ್ಯಾವ್ರಿ. ಇವನ್ ಇದನ್ನೇನು ನಾನೇನು ಹೇಳ್ತಾ ಇದ್ದೀನಿ, ಶುಗರ್ ಪೇಷಂಟ್ಸೂ ತಿನ್ಬೋದು ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಟ್ರೈ ಮಾಡಿ ನೋಡಿರಿ.